ಜನವರಿ 25ರಂದು ಮುಗುಳ್ನಾಗಾವಿಯ ಕಟ್ಟಿಮನಿಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುಗುಳ್ನಗೆ ಮಂದಾರ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ಗುರುವಂದನಾ ಕಾರ್ಯಕ್ರಮ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಅಂತ ಅಲ್ಲಿನ ಶ್ರೀಗಳು ತಿಳಿಸಿದ್ದಾರೆ. ನಾಗಾವಿ ಸಂಸ್ಥಾನ ಕಟ್ಟಿಮನಿ ಹಿರೇಮಠದ ಶ್ರೀ ಗುರು ಸಿದ್ಧಲಿಂಗ ಶಿವಯೋಗಿಗಳನ್ನು ಧ್ಯಾನಿಸುತ್ತಾ ನಾಗಾವಿ ಮಹಾಮಠವನ್ನು ಒಳಗಿರ್ತಕ್ಕಂಥ 15 ಜನ ಎಲ್ಲ ಶಿವಯೋಗಿ ಶಿವಾಚಾರ್ಯರನ್ನು ಧ್ಯಾನಿಸುತ್ತಾ ಮುಗುಳ್ನಾಗಾವಿ ಮಹಾಮಠದಲ್ಲಿ ದಿನಾಂಕ 25/1/2026ರಂದು ಜನ್ಮದಿನದ ನಿಮಿತ್ತವಾಗಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ವಿವರಗಳನ್ನು ಸದ್ಭಕ್ತರಿಗೆ ತಿಳಿಸಲಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. 25/1/2026ರಂದು ರವಿವಾರ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕಲಬುರಗಿಯ ಪ್ರತಿಷ್ಠಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಒಂದಾಗಿರ್ತಕ್ಕಂಥ ಹೆಬ್ಬಾಳ ನೇತ್ರ ತಪಾಸಣಾ ಶಿಬಿರ ಕೂಡ ಜರುಗುತ್ತದೆ. ಈ ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಅರುಣ್ ಎಂ.ವೈ. ಪಾಟೀಲ್ರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತಕ್ಕಂಥದ್ದು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಖ್ಯವಾಗಿರ್ತಕ್ಕಂಥದ್ದು ಜನ್ಮದಿನ ಮುಖ್ಯವಲ್ಲ, ಗುರುವಂದನ ಮುಖ್ಯವಲ್ಲ, ಅದರ ಒಂದು ನೆನಪಿನ ಅಡಿಯಲ್ಲಿ ಹಾಗೆ ಲಗ್ನ ಎಂಬುದೊಂದು ನೆಪ, ಬೀಗರು ಬಿಜ್ಜರು ಕೂಡುವುದೇ ವಿಶೇಷ ಎನ್ನುವ ಹಾಗೆ ಜನ್ಮದಿನ ಅಂತಕ್ಕಂಥದ್ದು ನೆಪವಾಗಿಟ್ಟುಕೊಂಡು ಭಕ್ತರಿಗೆ ಎಲ್ಲ ರೀತಿಯಿಂದಲೂ ಕೂಡ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಶ್ರೀಮಠ ಆರೋಗ್ಯ ಸೇವೆಯನ್ನು ಪ್ರಾರಂಭ ಮಾಡಿದೆ. ಇಲ್ಲಿ ಈ ಆರೋಗ್ಯ ಸೇವೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಕೇಳಿಕೊಂಡಾಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಸಣ್ಣ ಸಣ್ಣ ವಯಸ್ಸಿನ ಜನರು ಅಚಾನಕ್ಕಾಗಿ ಸಾವನ್ನು ಅಪ್ಪುವಂಥ ಒಂದು ಸನ್ನಿವೇಶವನ್ನು ನಾವು ಕಾಣುತ್ತೀವಿ. ಯಾಕೆ ಸಣ್ಣವಿದ್ದ ಈಟು ಬೇಗ ಸತ್ತು ಹೋದ ಅಂತ ಕೇಳಿದಾಗ ಅವರ ಸಂಬಂಧಿಕರು ಹೇಳ್ತಾರೆ, ಅವನಿಗೆ BP ಇತ್ತು, ಶುಗರ್ ಇತ್ತು, ಹಾರ್ಟ್ ಇತ್ತು, ಹೀಗಾಗಿ ಆತ ದವಾಖಾನೆಗೆ ತೋರಿಸ್ಕೊಳ್ಳಿಲ್ಲ, ಚೆನ್ನಾಗಿ ಔಷಧಗಳನ್ನು ತಗೊಳ್ಳಿಲ್ಲ, ಅವನ ಹತ್ರ ಯಾವ ರೀತಿಯಾಗಿರ್ತಕ್ಕಂಥ ಶುಗರ್ BP ಅದ ಅಂತಕ್ಕಂಥದ್ದು ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಹೀಗಾಗಿ ಅವನಿಗೆ ಒಮ್ಮಿಂದೊಬ್ಬರಿಗೆ ಹೃದಯಾಘಾತ ಆಯಿತು ಅಂತಕ್ಕಂಥದ್ದು ನಾವೆಲ್ಲ ಕೇಳ್ತೀವಿ. ಅದಕ್ಕಾಗಿ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಪ್ರಿಕಾಷನ್ ಅಂತಾರಲ್ಲ, ಆ ರೀತಿ ಒಳಗೆ ನಮ್ಮ ಹಳ್ಳಿಗಾಡಿನ ದೀನ ದಲಿತ ದುರ್ಬಲರಿಗೆ ರೈತರಿಗೆ ಆರೋಗ್ಯವನ್ನು ಚೆನ್ನಾಗಿದ್ರೇ ಅವರೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ರೀತಿ ಒಳಗೆ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಆರೋಗ್ಯ ಶಿಬಿರಗಳನ್ನು ಶ್ರೀಮಠದ ಮುಖಾಂತರ ಸುಮಾರು 15-16 ವರ್ಷಗಳಿಂದ
ಈ ಆರೋಗ್ಯ ಶಿಬಿರ ಅಂತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಅನೇಕ ವೈದ್ಯರುಗಳ ತಂಡ ಇವತ್ತು ENT ಸ್ಪೆಷಲಿಸ್ಟ್ ಆಗಿರ್ಬೋದು, ಅರ್ಥೋದವರಾಗಿರ್ಬೋದು, ಕಣ್ಣಿನ ಡಾಕ್ಟರ್ ಆಗಿರ್ಬೋದು, ಜನರಲ್ ಮೆಡಿಸಿನ್ MD ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತಿನ ಈ ವರ್ಷದ 25ನೇ ತಾರೀಕು ಜನವರಿಯಲ್ಲಿ, ಅಂದರೆ ಬರ್ತಕ್ಕಂಥ 2 ದಿನದಲ್ಲಿ 25 ತಾರೀಕು ರವಿವಾರ ಅವರೆಲ್ಲರೂ ಕೂಡ ಬರ್ತಾರೆ. ಇದರ ಸದುಪಯೋಗವನ್ನು ಗ್ರಾಮಸ್ಥರು ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳದವರು ಮತ್ತು ನಮ್ಮ ಮಠಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಸದ್ಭಕ್ತರಾಗಿರ್ತಕ್ಕಂಥ ತಾಂಡಾದ ಸದ್ಭಕ್ತರು ಅವರೆಲ್ಲರೂ ಕೂಡ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಮುನ್ನೆಚ್ಚರಿಕೆಗಳನ್ನು ವಹಿಸಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹ ಪ್ರಾಣವನ್ನು ಸರಿಯಾಗಿ ಸಂರಕ್ಷಣೆ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆರೋಗ್ಯ ಶಿಬಿರ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಎಲ್ಲರ ಯುವಕರ ಅಪೇಕ್ಷೆಯಂತೆ ಸ್ವ ಇಚ್ಛೆಯಿಂದ ಎಲ್ಲ ಯುವಕರು ಎಲ್ಲರೂ ಕೂಡಿಕೊಂಡು ಗುರುಗಳ ಒಂದು ಜನ್ಮದಿನದ ಅಂಗವಾಗಿ ನಾವು ಕೂಡ ಒಂದು ಗುರುವಿಗೆ ಏನಾದರೂ ಅರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಬಹಳ ಜನ ಯುವಕರು ಮಹಾಜನತೆ ರಕ್ತದಾನ ಶಿಬಿರ ಅಂತಕ್ಕಂಥದ್ದು ಕೂಡ ಅದು ಇಟ್ಟುಕೊಂಡಿದ್ದಾರೆ. ಇವತ್ತು ರಕ್ತದಾನ ಮಾಡೋದರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಹೋಗಿ ಮತ್ತೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳನ್ನು ಬರದ ಹಾಗೆ ರಕ್ತ ಕೊಟ್ಟವರಿಗಾಗ್ತದೆ. ಅದೇ ರೀತಿಯಾಗಿ ಈಗ ಕೊಟ್ಟಂಥ ರಕ್ತವನ್ನು ಕೆಲವು ಜನ ರಕ್ತ ಇಲ್ಲದೆ ಸಾವನ್ನಪ್ಪತಕ್ಕಂಥ ಜನರಿಗೆ ಅಂಥ ಸಮಯದೊಳಗೆ ನಮ್ಮ ರಕ್ತ ಅವರಿಗೆ ಒಂದು ರೀತಿಯಾಗಿ ಸಂಜೀವಿನಿಯಾಗಿ ಅದು ತನ್ನ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಎಲ್ಲ ದಾನಗಳಲ್ಲಿ ಬಹುದೊಡ್ಡ ದಾನ ಯಾವುದಪ್ಪ ಅಂತಂದ್ರೆ ರಕ್ತದಾನ ಅಂತಕ್ಕಂಥದ್ದು ನಮ್ಮ ಮಠದ ಸದ್ಭಕ್ತರು ಎಲ್ಲ ತಿಳ್ಕೊಂಡು ಅವತ್ತಿನ ದಿವಸ ರಕ್ತದಾನ ಶಿಬಿರ ಅಂತಕ್ಕಂಥದ್ದು ಕೂಡ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಕಣ್ಣಿನ ನೇತ್ರ ತಪಾಸಣಾ ಶಿಬಿರ, ಕಣ್ಣನ್ನು ಇವತ್ತು ಭಾಳ ಜನರಿಗೆ ಶುಗರ್ BP ಕಣ್ಣಿಗೆ ಒಂದು ಬಹಳಷ್ಟು ತೊಂದರೆಯಾಗಿ ಒಂದೊಂದು ಹಂತ ಹಿಂಗಿರ್ತಾವ. ಇನ್ನೇನು ಕೆಲವೊಂದು ದಿವಸಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದೃಷ್ಟಿ ಕಳೆದುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಜನರು ಇರ್ತಾರೆ. ಅವರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಡಾಕ್ಟ್ರಿಗೆ ಭೇಟಿಯಾಗಿ ತಮ್ಮ ಕಣ್ಣನ್ನು ತೋರಿಸಿದರೆ ಆ ಕಣ್ಣ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಡಾಕ್ಟ್ರು ಪರೀಕ್ಷೆ ಮಾಡಿ ಅದು ಭಾಳ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಸ್ವತಃ ಆ ಡಾಕ್ಟ್ರೇ ಕರ್ಕೊಂಡು ಹೋಗು ಉಚಿತವಾಗಿ ಶ್ರೀಮಠದ ವತಿಯಿಂದ ನೇತ್ರ ಚಿಕಿತ್ಸಾ ಅಂತಕ್ಕಂಥದ್ದು ಕೂಡ ಆಪರೇಷನ್ ಅಂತಕ್ಕಂಥದ್ದು ಕೂಡ ಮಾಡಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ ಸುಮಾರು 16 ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ನಮ್ಮ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಬಹಳ ಜನರು ಸುಮಾರು ನನಗನಿಸಿದ ಮಟ್ಟಿಗೆ ಇಲ್ಲಿವರೆಗೆ ಒಂದು 12ರಿಂದ 13 ಜನರು ತಮ್ಮ ದೇಹವನ್ನು ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಅಂದರೆ ಅವರ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ದೇಹ ಸುಮ್ಮನೆ ಇದು ಹುಟ್ಟಿ ಒಂದು ದಿವಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕಿಂತ ಮುಂಚೆ ನಾವು ಸತ್ತ ಮೇಲೂ ಕೂಡ ನಮ್ಮ ಶರೀರ, ನಮ್ಮ ದೇಹದಲ್ಲಿರ್ತಕ್ಕಂಥ ಕಿಮ್ಮತ್ತಿನ ಅಂಗಾಂಗಗಳು ಇನ್ನೊಬ್ಬರಿಗೆ ಅವು ಉಪಯೋಗ ಆದವು ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಸ್ವತಃ ನೂರಾರು ಜನ ಭಕ್ತಾದಿಗಳು ತಮ್ಮ ದೇಹವನ್ನು ದಾನವಾಗಿ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವರ್ಷ ಕೂಡ ಸುಮಾರು 2-3 ಜನರು ಇಡೀ ತಮ್ಮ ದೇಹವನ್ನು ಅವರ ಜೀವ ಹೋದ ಬಳಿಕ ಅದನ್ನು ಆಸ್ಪತ್ರೆಗೆ ರವಾನಿಸ್ತಕ್ಕಂಥ, ಸಮಾಜಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೇಳಿಕೊಂಡಾಗ ನನಗೆ ನಿಜಕ್ಕೂ ಕೂಡ ಬಹಳ ಆನಂದ ಮತ್ತು ಆಶ್ಚರ್ಯ, ಅಷ್ಟೇ ಒಂಥರ ನೋವು ಕೂಡ ಆಗ್ತದೆ. ಏನಪ್ಪ ಅಂತಂದ್ರೆ ಇಂಥ ಒಂದು
ಮಹಾದಾನಿ ಆಗಿರ್ತಕ್ಕಂಥ ಒಳ್ಳೆ ವೈಚಾರಿಕ ಪ್ರಜ್ಞೆ ಉಳ್ತಕ್ಕಂಥ ಭಕ್ತರು ಅದು ನಮಗೆ ದೊರಕಿದ್ದಾರಲ್ಲ, ಅದು ನಮ್ಮ ಪುಣ್ಯ ಅಂತಕ್ಕಂಥದ್ದು ಕೂಡ ನಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಘಟ್ಟ ಏನಪ್ಪ ಅಂತಂದ್ರೆ, ಬೆಳಗಿನ ಜಾವದಲ್ಲಿ ಇದೆಲ್ಲ ನಡೀತದೆ. ಇಷ್ಟೊತ್ತನ ನಾ ಏನು ಹೇಳಿವಲ್ಲ, ಇವೆಲ್ಲ ಕಾರ್ಯಕ್ರಮಗಳು ನಡೀತವ. ಸಾಯಂಕಾಲ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಮ್ಮ ಮುಗುಳ್ನಾಗಾವಿ ಮಹಾಮಠದಿಂದ ಕೊಡಮಾಡುವಂಥ ಒಂದು ಪ್ರಶಸ್ತಿ. ಅದು ಯಾವುದು ಅಂತಂದ್ರೆ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿ ನಾವು ಯಾರಿಗೆ ಕೊಡ್ತೀವಿ ಅಂತ ಕೇಳಿಕೊಂಡಾಗ, ಸುಮಾರು 16 ವರ್ಷದಿಂದ ಯಾರು ಸಮಾಜದಲ್ಲಿ ಸಾಧನೆ ಮಾಡಿ ಸಂಗೀತ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಒಂದೊಂದು ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥವರನ್ನು ಗುರುತಿಸಿ ಶ್ರೀಮಠ ತನ್ನ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂಥ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ಆ ಮುಗುಳ್ನಾಗಾವಿಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯಲ್ಲಿ 5 ಗ್ರಾಂ ಚಿನ್ನ, ಜೊತೆಗೆ ಫಲಪುಷ್ಪ ಮತ್ತು ಇನ್ನಿತರ ಅವರಿಗೆ ಗೌರವಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಶ್ರೀಮಠದ ಮುಖಾಂತರ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಒಳ್ಳೆಯ ಪರಂಪರೆ ಇದೆ. ಈ ವರ್ಷ ಅಂದರೆ 2026ನೇ ಸಾಲಿನ ಒಂದು ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಯಾರು ಅಂತ ಕೇಳಿದ್ರೆ, ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷಣಿಯಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂಥವ್ರು. ಇವತ್ತು ಆ ತಾಯಿ ನಿಜಕ್ಕೂ ಕೂಡ ಬಹಳ ದೊಡ್ಡ ದಿಟ್ಟ ಧೀರ ಮಹಿಳೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಇದು ಮಹಿಳಾ ಆಯೋಗ ಅಂತಕ್ಕಂಥದ್ದು ಸರ್ಕಾರದಾಗ ಯಾವತ್ತೂ ಕೂಡ ಇದ್ದದ್ದೇ. ಆದರೆ ಅದು ಯಾವಾಗಿತ್ತು ಏನಿತ್ತು ಅಂತಕ್ಕಂಥದ್ದು ಬರೀ ಅದು ಪೇಪರ್ದಲ್ಲಿ ಕಚೇರಿಯಲ್ಲಿ ಅಷ್ಟೇ ನೋಡ್ತಾ ಇದ್ದೀವಿ. ಆದರೆ ಮಹಿಳಾ ಆಯೋಗ ಅಂತಂದ್ರೆ ಏನು, ಅದರ ತಾಕತ್ತು ಎಂಥದ್ದು ಅಂಥೇಳಿ, ಅದರ ಧ್ಯೇಯೋದ್ದೇಶಗಳು ಏನು ಅಂಥೇಳಿ ಜನಸಾಮಾನ್ಯರಿಗೆ ಹಳ್ಳಿಯಿಂದ ದಿಲ್ಲಿ ತನಕ ಇಡೀ ಕರ್ನಾಟಕದ ಪ್ರತಿಯೊಂದು ಹೆಣ್ಣು ಮಗುವಿಗೂ ಕೂಡ ಇವತ್ತು ಮಹಿಳಾ ಆಯೋಗ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗಾಗಿ, ನಮ್ಮ ಪ್ರತ್ಯೇಕ ಮಹಿಳೆಯರಿಗಾಗಿ ಅಂತಕ್ಕಂಥದ್ದು ಇವತ್ತು ತಿಳಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಆದರ್ಶ ಮಹಿಳೆ ಅಂತಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು. ಇವತ್ತು ಅಂಥವರ ಒಂದು ಸೇವೆಯನ್ನು, ಅವರ ಚಟುವಟಿಕೆಯನ್ನು, ಅವರಲ್ಲಿರ್ತಕ್ಕಂಥ ಪಾರದರ್ಶಕತೆಯನ್ನು ಅದನ್ನು ಮನಗಂಡು ಮುಗುಳ್ನಾಗಾವಿ ಮಹಾಮಠ ಆ ಒಂದು ತಾಯಿಗೆ ನಾಗಲಕ್ಷ್ಮಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂಥ ಆ ತಾಯಿಗೆ ಇವತ್ತಿನ ದಿವಸ ನಾವು 25ನೇ ತಾರೀಕು ಸಾಯಂಕಾಲ ಅವರಿಗೆ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯನ್ನು ಶ್ರೀಮಠದ ಪುಣ್ಯ ಪ್ರಾಂಗಣದೊಳಗೆ ನಡೀತಕ್ಕಂಥ ವೇದಿಕೆಯಲ್ಲಿ ಅದನ್ನು ಪ್ರದಾನ ಮಾಡಲಾಗ್ತದೆ. ಆ ಪ್ರಶಸ್ತಿಯ ಆ ವೇದಿಕೆಯ ದಿವ್ಯ ನೇತೃತ್ವವನ್ನು ಯಾರು ವಹಿಸ್ತಾರೆ ಅಂತ ಕೇಳಿಕೊಂಡಾಗ, ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಿತ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಜೊತೆಗೆ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾತೋಶ್ರೀ ದಾಕ್ಷಾಯಿಣಿ ತಾಯಿಯವರು ಆ ನೇತೃತ್ವವನ್ನು, ಆ ಕಾರ್ಯಕ್ರಮದ ನೇತೃತ್ವವನ್ನು ಅವರು ವಹಿಸ್ತಾ ಇದ್ದಾರೆ. ಜೊತೆಗೆ ಅವರೇ ಆ ನಾಗಲಕ್ಷ್ಮಿ ಮಾತೋಶ್ರೀ ನಾಗಲಕ್ಷ್ಮಿ ತಾಯಿಯವರಿಗೂ ಕೂಡ ನಮ್ಮ ಅವ್ವಾಜಿಯವರು ತಮ್ಮ ಲಿಂಗ ಹಸ್ತದಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಅದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಠದ ಎಲ್ಲ ಪೂಜ್ಯರು, ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಹರಗುರು ಚರಮೂರ್ತಿಗಳು ಒಂದು ಸಾನ್ನಿಧ್ಯವನ್ನು ವಹಿಸ್ತಾರೆ. ಸಮ್ಮುಖ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಗುಳ್ನಾಗಾವಿ ಗ್ರಾಮದ ಸಮಸ್ತ ಸದ್ಭಕ್ತರು, ಜೊತೆಗೆ ಮುಗುಳ್ನಾಗಾವಿ ಮಹಾಮಠದ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಆ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಆ ಒಂದು ಮಹಾ ಪ್ರಶಸ್ತಿ ಅಂತಕ್ಕಂಥದ್ದು ಕೊಡಲಾಗುತ್ತದೆ. ಒಟ್ಟಾರೆಯಾಗಿ ಶ್ರೀಮಠದಲ್ಲಿ ನಡೀತಕ್ಕಂಥ 25/1/2026 ರವಿವಾರದಂದು ಬೆಳಗಿನ ಹಿಡ್ಕೊಂಡು ಸಾಯಂಕಾಲದವರೆಗೂ ನಡೀತಕ್ಕಂಥ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ
ಸಮಸ್ತ ಸದ್ಭಕ್ತರು ಆಗಮಿಸಿ ಶ್ರೀಮಠ ಹಮ್ಮಿಕೊಂಡಿರ್ತಕ್ಕಂಥ ಸಮಾಜಮುಖಿ ಕೆಲಸದಲ್ಲಿ ಎಲ್ಲರೂ ಪಾಲ್ಗೊಂಡು ಅದರ ಸದುಪಯೋಗವನ್ನು ಪಡ್ಕೊಂಡು ಗುರುವಿನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಕೃತಾರ್ಥರಾಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮೆಲ್ಲರಲ್ಲಿ ತಿಳಿಸುತ್ತಾ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಲವಾರು ಕೆಲಸಗಳಿದ್ದರೂ ಕೂಡ ಆ ಗುರುವಿನ ಕಾರ್ಯಕ್ರಮ ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಈ ಮಠದ ಜೊತೆಗೆ ನನ್ನ ಮತ್ತು ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂಥ ಲಿಂಗವ ಪೂಜಿಸಿ ಲಿಂಗವೇ ತಾವಾಗಿ ಮಹಾಲಿಂಗ ಮೂರ್ತಿಯಾಗಿ ಹೋಗಿರ್ತಕ್ಕಂಥ ಮಹಂತ ಶಿವಯೋಗಿಗಳು ಕರಿಬಸವೇಶ್ವರರು, ಸಿದ್ಧಲಿಂಗ ಶಿವಯೋಗಿಗಳು, ಮಳೇಂದ್ರ ಶಿವಾಚಾರ್ಯರ ದಿವ್ಯವಾಗಿರ್ತಕ್ಕಂಥ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಿಮ್ಮೆಲ್ಲರ ಕುಟುಂಬದ ಮ್ಯಾಲೆ ಇರಲಿ. ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ. ಸ್ವಸ್ಥ ಆರೋಗ್ಯ, ಸ್ವಸ್ಥ ಸಮಾಜವನ್ನು ಕಟ್ಟುವ ನಿಟ್ಟಿನೊಳಗ ನಿಮ್ಮ ಬದುಕು ಸಾಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.